ನಿವೃತ್ತಿ ಹೊಂದಿದ ನಂತರ ನನಗೆ ಏನು ವೇಸ್ಟಾಗಿ ಕಾಲ ಕಳಿಬೇಕಲ್ಲ ಅಂತ ಮನಸ್ಸು ಬಂತು. ಆ ಕಾರಣದಿಂದ ನಾನು ತೋಟ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನನ್ನ ಹತ್ರ ಅನೇಕ ಆರ್ಥಿಕ ಸಂಕಷ್ಟಗಳಿತ್ತು. ಒಂದೇ ಸಾರಿ ಎಲ್ಲನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ವೆಟರ್ನರಿ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ತೋಟಗಾರಿಕೆ ಇಲಾಖೆ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಇಲಾಖೆಗಳು ನನಗೆ ಭಾರಿ ಅನುಕೂಲ ಮಾಡಿಕೊಟ್ಟವೆ. ಎಲ್ಲ ಸಬ್ಸಿಡಿ ಏನೇನು ರೈತನಿಗೆ ಅಗತ್ಯ ಇದೆ ಅದೆಲ್ಲ ನಾನು ತೊಗೊಂಡಿದ್ದೀನಿ. ನನ್ನ ತೋಟದಲ್ಲಿ ಸುಮಾರು 1000 ಗಿಡಗಳಿದೆ. ಕಳೆದ 2 ವರ್ಷದಲ್ಲಿ ನನಗೆ ಈ ತೋಟದಿಂದ ಆದಾಯ ಬಂದಿದೆ. ಮೊದಲನೇ ವರ್ಷ 3 ವರ್ಷದಿಂದ ಪಪ್ಪಾಯ ಹಾಕಿತ್ತು, 2ನೇ ವರ್ಷದಿಂದ ಕ್ಲೋಸ್ ಮಾಡಿದ್ದೀನಿ. ಅದರಿಂದ 1.5 ಲಕ್ಷ ಆದಾಯ ಬಂದಿತ್ತು. ಕರ್ನಾಟಕದಲ್ಲಿ ಇರ್ತಕ್ಕಂಥ ತೇಗ ಭಾರಿ ಸೂಪರ್. ಹಂಗಾಗಿ ನನ್ನ ತೋಟದಲ್ಲಿ ನಾನು ಅದನ್ನು ಹಾಕಿದ್ದೀನಿ. ಲೇಟೇ ಇರ್ಬೋದು, ಯಾವುದೇ ಜನ್ರೇಷನ್ಗೆ ಬರಲಿ, ಬಟ್ ಅದು ಹಾಕಬೇಕು ಅಂತ ಮನಗಂಡು ಹಾಕಿದ್ದೀನಿ. ರೈತರ ಕೆಲಸನೇ ಮುಖ್ಯ. ಎಲ್ಲರೂ ಇದಕ್ಕೆ ಇನ್ವಾಲ್ವ್ ಆಗಬೇಕು. ಕೇವಲ 2% ರೈತ ಇರ್ತಾರೆ ಅಂತ ಅಂದರೆ ಭಾರಿ ಕಷ್ಟ ಆಯ್ತದೆ ಅಂತ ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಅದರಿಂದ ಕನಿಷ್ಠ 50% ಜನ ಆದ್ರೂ ಬೇಸಾಯನ ಅಳವಡಿಸ್ಬೇಕು. ಅಳವಡಿಸಿದ್ರೆ ಎಲ್ಲಕ್ಕೂ ಸುಭಿಕ್ಷ ಆಯ್ತದೆ. ಆಲ್ಮೋಸ್ಟು ಲೇಬರ್ ಕೆಲಸದಲ್ಲಿ ಭಾರಿ ಕಷ್ಟದ ಕೆಲಸ ಆಗಿ ಈಗ ನನಗೆ 71 ವರ್ಷ, ಹಂಗಾಗಿ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಯಾವುದು ಆಗೋದಿಲ್ಲ. ಅಂಥ ಕೆಲಸಕ್ಕೆ ಮಾತ್ರ ಲೇಬರ್ಸ್ನ ತಗೋತೀನಿ. ಬೇರೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ರೈತರು ತಮ್ಮ ಜಮೀನಲ್ಲಿ ಯಾವಾಗಲೂ ಮರಗಳು ಬೆಳೆಸಬೇಕು. ಮರಗಳ ಕಡ್ಕೊಂಡು ಹೋಗುವಾಗ ಏನು ಸಮಸ್ಯೆ ಬರ್ತದೆ ಅಂತ ಅವ್ರಿಗೆ ಒಂದು ಯೋಚನೆ ತಲೆಯಲ್ಲಿದೆ. ಈ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಮ್ಮ ಪರಿಸರ ಚೆನ್ನಾಗಿರಬೇಕು. ಆದ್ದರಿಂದ ಪರಿಸರನ ಚೆನ್ನಾಗಿ ಕಾಪಾಡ್ಕೋಬೇಕು, ಶ್ರಮ ಪಡಬೇಕು, ಕೆಲಸ ಮಾಡಬೇಕು, ಅಗ್ರಿಕಲ್ಚರ್ ಇರಬೇಕು, ಮಣ್ಣು ನೀರು ಸಂರಕ್ಷಣೆ ಮಾಡಬೇಕು. ನಾನು ಡಿ ಕೆಂಪಯ್ಯ, ಬಸಲಾಪುರ, ಪ್ರಿಯಾಪಟ್ಟಣ ತಾಲೂಕು, ರಾವಂದೂರು ಹೋಬಳಿ, ಮೈಸೂರು ಜಿಲ್ಲೆ. ನನ್ನ ವಿದ್ಯಾಭ್ಯಾಸ BA ಪದವಿ. ನಾನು 1978ರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದೆ. ಸೇರಿ 4 ಪ್ರಮೋಷನ್ಗಳನ್ನ ಪಡೆದು ಅಕೌಂಟ್ ಸೂಪರ್ಡೆಂಟ್, ಆಡಿಟ್ ಆಫೀಸರ್, ಅಕೌಂಟ್ ಆಫೀಸರ್, ಚೀಫ್ ಅಕೌಂಟ್ ಆಫೀಸರ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ನಿವೃತ್ತಿ ಹೊಂದಿದ್ದೀನಿ. ನಿವೃತ್ತಿ ಹೊಂದಿ 11 ವರ್ಷ ಆಯಿತು. ಈಗ ಸುಮಾರು ಜಮೀನು ಒಂದು 8 ಎಕರೆ ಇದ್ದರೆ ಅದಕ್ಕೆ ತೋಟ ಮಾಡ್ಬೋದಾಗಿತ್ತು. ಏನು ಮಾಡೋದು, ಕಡಿಮೆ ಜಮೀನಿದೆ, ಇದರಲ್ಲಿ ಏನು ಮಾಡ್ಬೋದು ನಾನು ಅಂತ ಯೋಚನೆ ಮಾಡಿದೆ. ನಾನು ವಿದ್ಯಾಭ್ಯಾಸ ಮಾಡುವಾಗಲೇ ಕೃಷಿ ಮಾಡ್ತಿದ್ದೆ. ರಸದಿಲೆಲ್ಲ ದನಗಳು ನೋಡ್ಕೊತಾ ಇದ್ದೆ. ಎಲ್ಲ ಕೃಷಿಗೂ ಭಾಗವಹಿಸ್ತಿದ್ದೆ ನಮ್ಮ ತಂದೆ ಜೊತೆ. ನಂತರ ನಿವೃತ್ತಿ ಹೊಂದಿದ ನಂತರ ನನಗೆ ಏನು ವೇಸ್ಟಾಗಿ ಕಾಲ ಕಳಿಬೇಕಲ್ಲ ಅಂತ ಮನಸ್ಸು ಬಂತು. ಇದು ನಂದು 2 ಎಕರೆ ಜಮೀನು ಮಾತ್ರ ಇರೋದು. ಅದು 2 ಕುಂಟೆ ಕಡಿಮೆ ಇದೆ. ಮುಂದೆ ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ. ಈ ಬೆಳೆ ಬೆಳೆದ್ರೆ ಆರ್ಥಿಕ ಪರಿಸ್ಥಿತಿನ ಸುಧಾರಿಸಬಹುದು. ಆ ಕಾರಣದಿಂದ ನಾನು ಬೇಸಾಯ ಮಾಡೋಕ್ಕೆ ಶುರು ಮಾಡಿದೆ. ಮೊದಲನೇ ವರ್ಷ ನಾನು ಸಾಗವಾನಿ, ಟೀಕ್ ಈ ಮರಗಳನ್ನ ನೆಟ್ಟೆ. 2ನೇ ವರ್ಷ ಹೆಬ್ಬೇವು ನೆಟ್ಟೆ. ಬಾಕಿ ಎಲ್ಲ ಮೇಕೆಗೆ ಮೇವು ಆಗೋಂಗೆ ಸುಬಾಬುಲ್ಲು, ಪಾಣ್ಮಟ್ಲು ಇವೆಲ್ಲನೂ ಹಾಕಿದ್ದೀನಿ. ಆದರೆ ಒಟ್ಟಾರೆಯಾಗಿ ಈ ತೋಟದಲ್ಲಿ ಎಷ್ಟಿದೆ ಅಂತ ಅಂದರೆ, ತೆಂಗಿನ ಮರ 95 ಇದೆ, ಏಲಕ್ಕಿ ಗಿಡ 50 ಇದೆ, ಕರಿಮೆಣಸು 90 ಇದೆ, ಬಾಳೆ 20 ಇದೆ, ಪಪ್ಪಾಯಿ 4 ಇದೆ, ದಾಳಿಂಬೆ 5 ಇದೆ, ಸೀಬೆ ಗಿಡ 8 ಇದೆ, ಸಪೋಟ 4 ಇದೆ, ಗೇರು ಮರ 2 ಇದೆ, ಅಂಜೂರ 2 ಇದೆ, ನಿಂಬೆ 7 ಇದೆ, ಮಾವಿನ ಗಿಡ 2 ಇದೆ, ಮೋಸಂಬೆ ಬೆಣ್ಣೆಹಣ್ಣು 1 ಇದೆ, ದಾಲ್ಚಿನ್ನಿ ಮರ ಇದೆ, ಸಾಗವಾನಿ ತೇಗ 90 ಇದೆ, ಹೆಬ್ಬೇವು 10 ಇದೆ, ಸುಬಾಬುಲ್ 100 ಇದೆ, ಪಾಣ್ಮಾಳ 100 ಇದೆ, ಬಾಗೆ ಮರ 8 ಇದೆ, ಹೊಂಗೆ ಮರ 1 ಇದೆ, ಬೀಟೆ ಮರ 3 ಇದೆ, ಗ್ಲಿಸಿರಿಡಿಯಾ 10 ಇದೆ, ಗಂಧದ ಗಿಡ 4 ಇದೆ. ತೋಟದಲ್ಲಿ ಸುಮಾರು 1000 ಗಿಡಗಳಿದೆ, ಬೇರೆ ಬೇರೆ ಜಾತಿ, ವಿವಿಧ ಜಾತಿ. ಅದರಲ್ಲಿ ರೇಷ್ಮೆ ಗಿಡ ಇದೆ, ಅದು ಯಾವಾಗಲೂ ಇನ್ಕಮ್ ಕೊಡೋದು ಅಂತ ಹಾಕಿದ್ದೀನಿ. ಮತ್ತು ಸಾಗವಾನಿಗೂ ಸಹ ಬ್ಲ್ಯಾಕ್ ಪೆಪ್ಪರ್ ಹಬ್ಸಿದ್ದೀನಿ, ಟೀಕ್. ನಂತರ ನಾನು ಬಾಳೆ ಹಾಕಿದ್ದೀನಿ, ಇಂಟರ್ಪ್ಲಾಂಟ್ ಆಗಿ ಸೈಡಲ್ಲಿ ಬಾಳೆ ಹಾಕಿದ್ದೀನಿ. ಇಷ್ಟು ಬೇಲಿಗೆ ಹಾಕಿರ್ತಕ್ಕಂಥ ಚಗತೆ ಮರ ಅಂತ ಇದೆ. ಅದು ಬೇಲಿಗೆ ಸೊಪ್ಪು ಉತ್ಪತ್ತಿಯಾಗಿ ಗೊಬ್ಬರ ತಯಾರು ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಬೇಲಿಗೆ 200 ಚಗತೆ ಮರ ಹಾಕಿದ್ದೀನಿ. ಇದು ಪಾಣ್ವಾಳದ ಮರ. ಇದರಿಂದ
ತೋಟದ ನೆರಳಿಗೆ ಮೊದಲನೇ ಆದ್ಯತೆ ಬರ್ತದೆ. ನೆರಳಿಗೆ ಇದರದ್ದು ಸೊಪ್ಪು ಉದುರ್ತದಲ್ಲ, ಅದು ಬೇಕಾದಷ್ಟು ಗೊಬ್ಬರನ ತಯಾರು ಮಾಡಿ ಭೂಮಿಗೆ ಒಳ್ಳೆ ಫಲವತ್ತತೆ ಕೊಡ್ತದೆ. ಆಮೇಲೆ ಇದು ಮೇಕೆಗಳಿಗೆ ಮೇವು ಆಗ್ತದೆ. 3 ಜೊತೆಗೆ ಈ ಮರಕ್ಕೆ ಕಾಳುಮೆಣ್ ಸಬ್ಸಿದ್ರೆ ಭಾರಿ ಬೇಗ ಹಿಡಿತದೆ. ಇದ್ರದ್ದು ಸ್ಕಿನ್ ಏನಿದೆ ಅದು ಭಾರಿ ಬೇಗ ಬೇರು ಒಳಕ್ಕೆ ಹೋಯ್ತದೆ ಈ ಸ್ಕಿನ್ಗೆ. ಹಾಗಾಗಿ ಇದಾಗಿ ಒಳ್ಳೆ ಬೀಳ್ತದೆ. ಅದಕ್ಕೆ ಎಲ್ಲಕ್ಕೂ ಹಾಕಿದ್ದೀನಿ ನೋಡಿ, ಇಲ್ಲಿ ಹಾಕಿದ್ದೀನಿ. ಇನ್ನೊಂದು 2 ದಿವಸದಲ್ಲಿ ಅದನ್ನೆಲ್ಲ ಸರಿ ಮಾಡಿ ಗೊಬ್ಬರ ಹಾಕಬೇಕು. ಅದು ಸರಿ ಮಾಡಿದ್ರೆ ಅದು ಬೆಳೀತದೆ, ಇದಕ್ಕೆ ಅಂಟ್ಕೊತದೆ. ಈ ಬೇರೆ ಸಿಲ್ವರ್ಗಿಂತ ಇದಕ್ಕೆ ಚೆಂದಾಗಿ ಅಂಟ್ತದೆ. ಹಾಗಾಗಿ ಇದಕ್ಕೆ ಹಾಕ್ಬೋದು, ಒಳ್ಳೆಯದಾಗುತ್ತೆ, ಒಳ್ಳೆ ಫಲ ಬರುತ್ತೆ ಇದರಲ್ಲಿ. ನಮ್ಮ ತೋಟದಲ್ಲಿ ಇದುವರೆಗೆ ನಾನು ಬ್ಲ್ಯಾಕ್ ಪೆಪ್ಪರ್ ಮಾಡಿದ್ದೀನಿ, ಏಲಕ್ಕಿ ಮಾಡಿದ್ದೀನಿ, ರೇಷ್ಮೆನ 5 ಸಾರಿ ಮಾಡಿದ್ದೀನಿ, ಮತ್ತು ಫಿಶ್ ಪಾಂಡ್ ಮಾಡಿದ್ದೀನಿ, ಮತ್ತು ಮೇಕೆ ಸಾಕಿದ್ದೀನಿ. ಇಷ್ಟು ಮಾಡಿದ್ದೀನಿ. ನನ್ನ ಜಮೀನು ಮೇಲಿಂದ ಹಿಂಗೆ ಸ್ಲೋಪ್, ಅದೇ ಪೂರ್ವಕ್ಕೆ ಸ್ಲೋಪ್. ಆದ್ದರಿಂದ ಏನಪ್ಪ ಅಂತಂದರೆ ಈ ನೀರೆಲ್ಲ ನಮ್ಮ ಕೃಷಿ ಹೊಂಡಕ್ಕೆ ಹೋಗಂಗೆ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಸುಮಾರು 7 ಟ್ರೆಂಚ್ಗಳನ್ನ ತೆಗ್ದಿದ್ದೀನಿ, 3 ಅಡಿ 1.5 ಅಡಿ. ಆ ನೀರು ಯಾವುದೇ ನೀರು ಹರಿದು ಬಂದರೂ ಆ ಟ್ರೆಂಚಿಗೆ ತುಂಬ್ತದೆ. ಅದರಿಂದ ನನ್ನ ಬೋರ್ವೆಲ್ ರೀಚಾರ್ಜ್ ಜಾಸ್ತಿ ಆಗಿದೆ. ಈಗ ಬೋರ್ವೆಲ್ ವಾಟರ್ ಸೋರ್ಸಸ್ಸು ನಂದು 7 ಟ್ರೆಂಚ್ ತೆಗ್ಸಿದ್ದೀನಿ. ಯಾವುದೇ ಒಂದು ತೊಟ್ಟು ನೀರು ಪಕ್ಕಕ್ಕೆ ಹೋಗೋದಿಲ್ಲ. ಅದಕ್ಕೆ ಟ್ರೆಂಚ್ ಮಾಡಿದ್ದೀನಿ. ನಮ್ಮ ಜಮೀನಿಗೆ ಬೇಲಿಗೆ ಟ್ರೆಂಚ್ ಮಾಡಿಬಿಟ್ಟಿದ್ದೀನಿ. ಮತ್ತು ಕೆಳಗಡೆ ಹೋಗೋಕ್ಕೆ ಎಷ್ಟು ಎಕ್ಸಸ್ ಆದಾಗ ಇದ್ರ ಗುಂಡಿಗೆ ಹೋಗಬೇಕು. ಅದರಿಂದ ಆ ನೀರು ಏನು ಎಲ್ಲುಗೆ ಹೋಗೋದಿಲ್ಲ, ಜಮೀನಲ್ಲೇ ಸ್ಟಾಕ್ ಆಯ್ತದೆ. ಹಾಗಾಗಿ ಈ ನೀರಿನ ಸಂರಕ್ಷಣೆ 100% ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೇರಿದಾಗ ಮೊದಲನೇದಾಗಿ ಹೆಚ್ಚು ನರ್ಸರಿಗಳಿಗೆ ಭೇಟಿ ಕೊಡ್ತಾಯಿದ್ದೆ. ನರ್ಸರಿ ಗಿಡ ಹೆಂಗೆ ಬೆಳೆಸ್ತಾರೆ ಏನು ನೋಡೋಣ ಅಂತ ಅಂದ್ಬಿಟ್ಟು ಪುರ್ಸೊತ್ತಾದ ಟೈಮಲ್ಲೆಲ್ಲ ನರ್ಸರಿಗಳು ನೋಡ್ತಾಯಿದ್ದೆ. ಆಮೇಲೆ ಇಲಾಖೆಯಿಂದ ನಮಗೆ ಮರ ಹರಾಜುಗಳು ಮಾಡ್ತಾಯಿದ್ರು. ಮಾಡಿದಾಗ ಅದೆಲ್ಲ ನೋಡಿದಾಗ ಟಿಂಬರ್ ಯಾವ ರೀತಿ ಬೆಲೆ ಇದೆ, ಅದಕ್ಕೇನು ಮಹತ್ವ ಇದೆ ಅನ್ನೋದು ತಿಳ್ಕೊಂಡ. ಟಿಂಬರ್ ಸೇಲ್ಸಲ್ಲಿ ನನಗೆ ನಿಯೋಜನೆ ಮಾಡ್ತಾಯಿದ್ರು. ಪ್ರತಿ 3 ತಿಂಗಳಿಗೊಂದು ಸಾರಿ ಅಲ್ಲಿ ಮಂಗಳೂರು ವಿಭಾಗದಲ್ಲಿ ಟಿಂಬರ್ ಹರಾಜು ನಡೀತಿತ್ತು. ಪುತ್ತೂರು, ಸುಳ್ಯ, ಮಣ್ಣಗುಂಡಿ ಮತ್ತು ಮಂಗಳೂರು. ಈ ಹರಾಜು ಮಾಡೋಕ್ಕೆ ಹೋದಾಗ ಅದ್ರದ್ದು ಬೆಲೆ, ಈ ಸೇಲ್ಸ್ ಹೆಂಗಾಗುತ್ತೆ, ಅದಕ್ಕೆ ಕ್ಲಾಸಿಫಿಕೇಷನ್ ಆಫ್ ಟಿಂಬರ್ ಇದೆ. 32 ಕ್ಲಾಸ್ ಅದರಲ್ಲಿ ಇದೆ, ಇತ್ತು ಆಗ, ಈಗ ಎಷ್ಟಿದೆ ಗೊತ್ತಿಲ್ಲ. 32 ಕ್ಲಾಸಿಫಿಕೇಷನ್ನು, ಸುಮಾರು 40 ಸ್ಪೀಸಿಸ್. ಇದು ಹೆಂಗೆ ಬೆಲೆ ಹೋಯ್ತದೆ ಅಂತ ಅನ್ನೋದು ಆ ಸೇಲ್ಸಲ್ಲಿ ನಾನು ಅರ್ಥ ಮಾಡಿಕೊಂಡೆ. ಹೆಂಗೆ ಹೋಗ್ತಾರೆ ಅವರು ಮರಕ್ಕೆ ಬೆಲೆನ ಅಂತ ಅನ್ನೋದು, ಅದಕ್ಕೆ ಆದಾಯ ಹೆಂಗೆ ಬರುತ್ತೆ ಅಂತ ಅನ್ನೋದನ್ನ ನಾನು ಅದರಲ್ಲಿ ಭಾರಿ ಚೆನ್ನಾಗಿ ಕಲ್ತ್ಕೊಂಡೆ. ಅದಕ್ಕೆ ಮರದ ಬೆಲೆ ಏನು ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಮರಗಳಿಂದ ಯಾವತ್ತೂ ಲಾಸ್ ಇಲ್ಲ, ಯಾವತ್ತೂ ಒಳ್ಳೆಯದೇ. ಯಾವಾಗ ಬೇಕಾದ್ರೂ ತೆಗಿಬೋದು, ಯಾಕೆ ಬೇಕಾದ್ರೂ ಹಾಕ್ಬೋದು. ಅದರಿಂದ ಆದಾಯ ಬರೋದ್ರಿಂದ ಮರಗಳು ಹೆಂಗೆ ಮಾಡಬೇಕು ಅನ್ನೋದು ನಾನು ಆಗ ಮನ್ಸ್ಕೊಂಡೆ. ನರ್ಸರಿ ನೋಡಿದೆ, ಮರ ಹರಾಜು ನೋಡಿದೆ. ಆಮೇಲೆ ಪ್ಲ್ಯಾಂಟೇಷನ್ಗಳು, ಯಾವ್ಯಾವ ರೀತಿ ಪ್ಲ್ಯಾಂಟೇಷನ್ಗಳಿದೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಯಾವ್ಯಾವ ಥರ ಮಾಡ್ತಾರೆ ಅದೆಲ್ಲ ನೋಡಿದೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಟೀಕ್ ಪ್ಲ್ಯಾಂಟೇಷನ್ಸ್ ಭಾರಿ ಕಾಸ್ಟ್ಲಿ, ಭಾರಿ ಚೆನ್ನಾಗಿರೋ, ಅದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಲ್ಲಿ ಬೆಳೆಸಿರೋ ಟಿಂಬರ್ ಅಂದ್ಬಿಟ್ರೆ ತುಂಬ ಕಾಸ್ಟ್ಲಿ. ಒಳ್ಳೆ ಚೆನ್ನಾಗಿರೋ ಜಾಗದಲ್ಲಿ ಬೆಳೆದವ್ರೆ ಪ್ಲ್ಯಾಂಟೇಷನ್ನು. ಚಳ್ಳೆ ಚೇಗು, ಒಳ್ಳೆ ಕಲ್ಲರು, ಒಳ್ಳೆ ಸ್ಮೆಲ್. ಈ ಎಲ್ಲ ಕಾರಣದಿಂದ ಕರ್ನಾಟಕದಲ್ಲಿರ್ತಕ್ಕಂಥ ತೇಗ ಭಾರಿ ಸೂಪರ್. ಅದನ್ನು ನಾನು ಮನಗಂಡೆ. ಹಂಗಾಗಿ ನನ್ನ ತೋಟದಲ್ಲಿ ನಾನು ಅದನ್ನು ಹಾಕಿದ್ದೀನಿ. ಲೇಟೇ ಇರ್ಬೋದು, ಯಾವುದೇ ಜನ್ರೇಷನ್ಗೆ ಬರಲಿ, ಬಟ್ ಅದು ಹಾಕಬೇಕು ಅಂತ ಮನಗಂಡು ಹಾಕಿದ್ದೀನಿ. ಕಳೆದ 2 ವರ್ಷದಲ್ಲಿ ನನಗೆ ಈ ತೋಟದಿಂದ ಆದಾಯ ಬಂದಿದೆ. ಮೊದಲನೇ ವರ್ಷ 3 ವರ್ಷದ ಪಪ್ಪಾಯ ಹಾಕಿತ್ತು, 2ನೇ ವರ್ಷದ ಕ್ಲೋಸ್ ಮಾಡಿದ್ದೀನಿ. ಅದರಿಂದ 1.5 ಲಕ್ಷ ಆದಾಯ ಬಂದಿತ್ತು. ಡಿಪಾರ್ಟ್ಮೆಂಟಿಂದನೂ 46,000 ರೂಪಾಯಿ ನನಗೆ ಕೊಟ್ಟಿದ್ದರು, ತೋಟಗಾರಿಕೆ ಇಲಾಖೆಯಿಂದ. 2ನೇದಾಗಿ ನನಗೆ ರೇಷ್ಮೆ ಮಾಡಲಿಕ್ಕೆ
ಮನೆ ಕಟ್ಟಿಕೊಟ್ರು ಡಿಪಾರ್ಟ್ಮೆಂಟಿಂದ. ಅದರಿಂದ ನಾನು ಸುಮಾರು 1,25,000 ರೂಪಾಯಿ ಗಂಟ ರೇಷ್ಮೆ ಗೂಡು ಮಾರಿ ಬಂದಿದೆ ಆದಾಯ. ಮೂರನೇದು, ನನಗೆ ಇಲ್ಲಿ ಹಣ್ಣುಗಳು ಯಾವುದು ಮಾಡಿರಲಿಲ್ಲ, ಪಲ್ಸ್ ಹಾಕಿದ್ದೆ ತಡ್ನಿ ಅಂತ ಅಂದ್ಬಿಟ್ಟು, ಅದು ಒಂದು 2 ಕ್ವಿಂಟಾಲ್ ಆಗಿತ್ತು. ಅದರಿಂದ 12,000 ರೂಪಾಯಿ ಆದಾಯ ಬಂದಿತ್ತು ನನಗೆ. ಫಿಶ್ಶು ಎವ್ರಿ ಇಯರ್ ಒನ್ಸ್ ಇಡಿಸೋದು, ಒನ್ ಇಯರ್ಗೆ ಒಂದು ಸಾರಿ ಅಷ್ಟೇ. ಅದರಲ್ಲಿ ಸುಮಾರು 480 kg ಬಂದಿತ್ತು. 48,000 ರೂಪಾಯಿ, 50,000 ಗಂಟ ಆದಾಯ ಬಂದಿತ್ತು. ಬ್ಲ್ಯಾಕ್ ಪೆಪ್ಪರನ್ನು ಸುಮಾರು 50 ಗಿಡದಿಂದ ಸುಮಾರು 8ರಿಂದ 10 kg ಅಷ್ಟು ಕಲೆಕ್ಟ್ ಮಾಡಿದ್ದೆ. ಸಾಗವಾನಿ ಮರ ಏನಿದೆ ಅದು ಈಗ 8 ವರ್ಷ ಆಗಿದೆ ಹಾಕಿ. ಸುಮಾರು 20 ವರ್ಷ ಬೇಕು ಅದನ್ನು ಕಟಾವು ಮಾಡೋಕ್ಕೆ. ಇದರಲ್ಲಿ ಬರ್ತಕ್ಕಂಥ ಆದಾಯ 10 ವರ್ಷ ಲೆಕ್ಕ ಹಾಕಿದ್ರೆ 10 ಲಕ್ಷ 15 ಲಕ್ಷದ ಮೇಲೆ ಹೋಗ್ಬೋದು, ಅಷ್ಟು ಇದೆ. ಈಗಲೇ ತುಂಬ ರೇಟ್ ಇದೆ ಅದು. 15 ಮಹಾಗನಿ ಹಾಕಿದ್ದೀನಿ, ಇನ್ನೂ ಚಿಕ್ಕದದು. ತುಂಬ ವರ್ಷ ಹೋದ್ಮೇಲೆ ಒಂದು 8-10 ವರ್ಷಕ್ಕೆ ಕಟಾವು ಮಾಡೋದಾದರೆ ಸುಮಾರು 2 ಲಕ್ಷ 3 ಲಕ್ಷದ ಮೇಲೆ ಆದಾಯ ಬರೋ ಚಾನ್ಸ್ ಇರ್ತದೆ. ಮತ್ತು ಹೆಬ್ಬೇವು ಹಾಕಿದ್ದೀನಿ. ಆ ಹೆಬ್ಬೇವಿನ ಮರದಲ್ಲಿ ಈವಾಗಲೂ ಕಡಿಯೋಂಥ ಪರಿಸ್ಥಿತಿ. ಒಂದು 2 ವರ್ಷ ಬಿಟ್ಟರೆ ಒಳ್ಳೆ ಇದಾಗುತ್ತೆ. ಅದು ಸಾಫ್ಟ್ ವುಡ್ಡು. ಮ್ಯಾಚಸ್ ತಯಾರು ಮಾಡೋಕ್ಕೆ ಅದನ್ನು, ಅಥವಾ ಪ್ಲೈವುಡ್ ತಯಾರು ಮಾಡೋಕ್ಕೆ ಅದನ್ನು ತಗೊಂಡೋಗ್ತಾರೆ. ಅದರಲ್ಲೂ ಸುಮಾರು ಕಟ್ ಮಾಡಿದ್ರೆ ಒಂದು 25ರಿಂದ 50,000 ಗಂಟ ಆದಾಯ ಬರೋ ಚಾನ್ಸ್ ಇದೆ. ನಾನು ಸುಮಾರು 4 ವರ್ಷದಿಂದ ಮೇಕೆ ಪೋಲ್ಟ್ರಿ ಮಾಡಿದ್ದೀನಿ. ಇದರಲ್ಲಿ ಮೇಕೆಯಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಬರೀ 12,000 ರೂಪಾಯಿ. ಸುಮಾರು 80,000 ರೂಪಾಯಿದ ಮೇಕೆ ಮಾರಿದ್ದೀನಿ. ಈಗ 3 ಇದೆ. ಈ ತೋಟದಲ್ಲಿ ಇರ್ತಕ್ಕಂಥ ಎಲ್ಲ ಸೊಪ್ಪುಗಳ್ನೂ ಇದು ತಿಂತದೆ. ಹಾಗಾಗಿ ಆ ಮೇಕೆಗಳು ಬೇಕೇ ಬೇಕು. ಯಾಕೆಂದರೆ ಸೊಪ್ಪೆಲ್ಲ ವೇಸ್ಟ್ ಆಯ್ತದೆ. ಯಾವ ಸೊಪ್ಪು ಇದಕ್ಕೆ ಆಗುತ್ತೋ ಅದನ್ನು ಮಾಡಿ ಉಳಿದಿದ್ದನ್ನ ಗೊಬ್ಬರ ಮಾಡ್ಬೋದು. ಹಾಗಾಗಿ ಮೇಕೆಗಳು ಭಾರಿ ಎಸೆನ್ಷಿಯಲ್. ತೋಟ ಇದ್ದರೆ ಮೇಕೆಗಳಿಗೆ ಎಸೆನ್ಷಿಯಲ್ ಇರ್ತದೆ. ಮತ್ತು ಆ ಕೋಳಿಗಳು ಹೆಂಗೆ ಅಂತಂದರೆ 2 ಮಾಡಿದ್ದೀನಿ. ಕಡಕ್ನಾಥ್ ಕೋಳಿ ಒಂದು ಬ್ಯಾಚು, ಮತ್ತು ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಒಂದು ಬ್ಯಾಚ್ ಮಾಡಿದ್ದೀನಿ. ಸುಮಾರು ಕೋಳಿಲಿ ಒಂದು ಹೆಚ್ಚು ಕಡಿಮೆ 50-60 ರೂಪಾಯಿ ಎಷ್ಟು ಸತಿ ಮಾರಿದ್ದೀನಿ. ನಾಟಿ ಕೋಳಿ ಮೊಟ್ಟೆನೂ ಮಾರಿದ್ದೀನಿ. ಸುಮಾರು 200 ಮೊಟ್ಟೆ 10 ರೂಪಾಯಿನಾಗ ಮಾರಿದ್ದೀನಿ. ರೈತರಿಗೆ ಸರ್ಕಾರದಿಂದ ಬೇಕಾದಷ್ಟು ಸವಲತ್ತು ಸಿಗುತ್ತೆ. ಆದರೆ ಆ ಸವಲತ್ತನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದು ಮೊದಲು ತಿಳ್ಕೋಬೇಕು. ಮೊದಲನೇದಾಗಿ ಯಾವುದೇ ರೈತ ಅವರ ಜಮೀನಿನ ಡಾಕ್ಯುಮೆಂಟ್ಸ್ಗಳನ್ನ RTC ಆಗಲಿ, MR ಆಗಲಿ, K2R ಆಗಲಿ, ಎಲ್ಲ ಡಾಕ್ಯುಮೆಂಟ್ಸ್ನು ಇವೆಲ್ಲನೂ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ನಾನು ತೋಟ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ನನ್ನ ಹತ್ರ ಅನೇಕ ಆರ್ಥಿಕ ಸಂಕಷ್ಟಗಳಿತ್ತು. ಒಂದೇ ಸಾರಿ ಎಲ್ಲನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೊದಲನೇದಾಗಿ ನಾನು ತೋಟಗಾರಿಕೆ ಇಲಾಖೆಗೆ ಸಂಪರ್ಕ ಮಾಡಿದೆ. ಅವರು ಸುಮಾರು 46,000 ರೂಪಾಯಿಯಷ್ಟು ಸಹಾಯಧನ ನನಗೆ ಪಪ್ಪಾಯಿ ಬೆಳೀಲಿಕ್ಕೆ ಕೊಟ್ಟಾಗ ಆ ಪಪ್ಪಾಯಿಂದ ನನಗೆ ಸುಮಾರು 1.5 ಲಕ್ಷ ಲಾಭ ಬಂತು. 1ರಿಂದ 1.5 ಲಕ್ಷ. ಅದರಿಂದ ಆರ್ಥಿಕ ಮುನ್ನಡೆ ಆಯಿತು. ಈ ಅಮೌಂಟ್ನ ನಾನು ಅದೇ ತೋಟಕ್ಕೆ ಖರ್ಚು ಮಾಡಿದ್ದೀನಿ. ಮತ್ತು ನೆಕ್ಸ್ಟು ನಾನು ಈಗ ಇಂಟರ್ಪ್ಲ್ಯಾಂಟಾಗಿ ಬಾಳೆ ಹಾಕಿದ್ದೀನಿ. ನನಗೆ ಎಷ್ಟಾಯ್ತು, ಆಗ ವರ್ಷಕ್ಕೆ ಒಂದು 4 ಸಾರಿ ಮಾಡ್ತೀನಿ ರೇಷ್ಮೆಯ. ಹಾಗಾಗಿ ರೇಷ್ಮೆಯಿಂದ ಇಲಾಖೆಯಿಂದ ಪಡ್ಕೊಂಡಿದ್ದೀನಿ. ಮತ್ತು ತೋಟಗಾರಿಕೆ ಇಲಾಖೆಯವರು ಡ್ರಿಪ್ಪು ಮಾಡಿಕೊಟ್ಟಿದ್ದಾರೆ ನನಗೆ. ಈ ಪಪ್ಪಾಯಿ ಮಾಡಿದಾಗ ಡ್ರಿಪ್ಪದು ಒಂದು ನಿಮಗೆ ಪಪ್ಪಾಯಿ ಮಾಡೋರಿಗೆ ಡ್ರಿಪ್ ಹಾಕ್ಕೊಡ್ತೀವಿ ಅಂತ ಹೇಳಿದಾಗ ಡ್ರಿಪ್ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಜಮೀನಲ್ಲೆಲ್ಲ ಡ್ರಿಪ್ಪು ಮಾಡಿದ್ದೀನಿ, ಅಳವಡಿಸಿದ್ದೀನಿ. ಯಾವುದೇ ತೊಂದರೆ ಇಲ್ಲ. ಅದರಿಂದನೂ ಉಪಯೋಗ ಪಡ್ಕೊಂಡಿದ್ದೀನಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವರು ನನಗೆ ಬೇಕಾದ ಬಿತ್ತನೆ ಬೀಜ, ತರಬೇತಿ, ಮುಖ್ಯವಾಗಿ ತರಬೇತಿ, ಸುಮಾರು 12 ತರಬೇತಿಗಳನ್ನ ನಾನು ಪಡೆದಿದ್ದೀನಿ. ಬೇರೆ ಬೇರೆ ವಿಷಯದಲ್ಲಿ 12 ತರಬೇತಿ. ನಾಗನಹಳ್ಳಿ ಟ್ರೈನಿಂಗ್ ಸೆಂಟ್ರು, GKVK ಬೆಂಗಳೂರು, ಮತ್ತು ಮಂಡ್ಯದ VC ಕೆನಾಲ್ ಫಾರ್ಮು, ಮತ್ತು ಈ ಕಡೆ ಜೇನು ಸಾಕಾಣಿಕೆ ಬಗ್ಗೆ ಭಾಗಮಂಡಲ. ಇಷ್ಟಕ್ಕೆ ನನಗೆ ಟ್ರೈನಿಂಗ್ ಕಳಿಸ್ಕೊಟ್ಟಿದ್ದಾರೆ. ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಕುದೇರುನಲ್ಲಿ 1 ವಾರ ಸೆರಿಕಲ್ಚರ್ ಹೆಂಗೆ ಬೆಳಿಬೇಕು ಅನ್ನೋದು ತರಬೇತಿನೂ ನಾನು ತೊಗೊಂಡಿದ್ದೀನಿ. ಇದೆಲ್ಲ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ನನಗೆ ಉಪಕಾರ ಮಾಡಿಕೊಟ್ಟಿವೆ. ಜೊತೆಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಡಾಕ್ಟ್ರು ನನಗೆ ನಾನು ಸಾಕಿರೋದು ಸುಮಾರು 25 ನಾಟಿ ಕೋಳಿ, ಕಡಕ್ನಾಥ್ ಕೋಳಿ ಇದೆ. ಜೊತೆಗೆ ಮೇಕೆಗಳು ಇದ್ದು 10. ಆ ಎಲ್ಲ ಪ್ರಾಣಿಗಳಿಗೆ ಆಗಾಗ ಬಂದು ವಿಸಿಟ್ ಮಾಡಿ ನನಗೆ ಅದಕ್ಕೇನಾದರೂ ತೊಂದರೆ ಆದರೆ ಅಥವಾ ಮೇವಿನ ವ್ಯತ್ಯಾಸ ಆದರೆ
ಆಮೇಲೆ ಬೆಳವಣಿಗೆಯಲ್ಲಿ ಅದರಲ್ಲಿ ವ್ಯತ್ಯಾಸ ಆಗಿದೆ. ಇದೆಲ್ಲಕ್ಕೂ ಗೈಡ್ ಮಾಡ್ತಾ ಇದ್ದಾರೆ ವೆಟರ್ನರಿ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ವೆಟರ್ನರಿ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ತೋಟಗಾರಿಕೆ ಇಲಾಖೆ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಇಲಾಖೆಗಳು ನನಗೆ ಭಾರಿ ಅನುಕೂಲ ಮಾಡಿಕೊಟ್ಟವೆ. ಎಲ್ಲ ಸಬ್ಸಿಡಿ ಏನೇನು ರೈತನಿಗೆ ಅಗತ್ಯ ಇದೆ ಅದೆಲ್ಲ ನಾನು ತೊಗೊಂಡಿದ್ದೀನಿ. ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ತೋಟನೂ ಅದೇ ರೀತಿ ಪ್ರಾಮುಖ್ಯವಾಗಿ ಮಾಡ್ತಾಯಿದ್ದೀನಿ. ಮುಂದಿನ ವರ್ಷಕ್ಕೆ ನನಗೆ ಏನು ಬೇಕು ಅನ್ನೋದನ್ನ ಈ ವರ್ಷ ರೈತ ತೀರ್ಮಾನ ಮಾಡಿಕೊಂಡು ಯಾವ ಇಲಾಖೆಗೆ ಸಂಬಂಧಪಟ್ಟದೆ ಆ ಇಲಾಖೆಯಲ್ಲಿ ನೀವು ಸಂಪರ್ಕ ಮಾಡಿ ನೀವು ಕನ್ಸಲ್ಟ್ ಮಾಡಬೇಕು. ಎಲ್ಲ ಸವಲತ್ತು ಸಿಗ್ತದೆ. ಕೆಲವು ಉದಾಹರಣೆ, ಕೆಲವು ಹೋಬಳಿಗೆ ಮಾತ್ರ ಟೊಮೆಟೊ ಕೊಡ್ತಾರೆ, ಸ್ಕೀಮ್ ಇರ್ತದೆ, ಕೆಲವು ಹೋಬಳಿಗೆ ಇರೋದಿಲ್ಲ. ಯಾಕೆ ಅಂತ ಅಂದರೆ ಅವ್ರಿಗೆ ಒಂದು ಇದಿದೆ, ಗೈಡ್ಲೈನ್ ಇದೆ, ಆಮೇಲೆ ಸೈಂಟಿಸ್ಟು ವಿಚಾರ ಇರ್ತದೆ. ಈ ಎಲ್ಲ ವಿಚಾರಗಳನ್ನ ಅಳವಡಿಸ್ಕೊಂಡು ಅವರು ಬಡ್ಜೆಟ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂಗೆ ರೈತರು ಮುಂಚೆನೇ ಕೇಳಿದ್ರೆ ಅದನ್ನು ಬಡ್ಜೆಟಿಗೆ ಸೇರ್ಸೋಕ್ಕಾಗ್ತದೆ, ಸವಲತ್ತು ಪಡ್ಕೊಳಕ್ಕಾಗ್ತದೆ. ಇದೇ ಗೊತ್ತಿಲ್ಲ ಅಂತ ಅಂದರೆ ನಿಮಗೆ ಬೇಕಾದವ್ರು ಕೇಳಿದ್ರೆ ಯಾವ ಸವಲತ್ತು ಸಿಕ್ಕೋದಿಲ್ಲ, ಸಿಕ್ಕಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಯಾವುದೇ ಸರ್ಕಾರ ಸವಲತ್ತು ಕೊಡಬೇಕಾದ್ರೆ ಅದನ್ನು ಬಡ್ಜೆಟ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ಕೊಂಡಿರಬೇಕು. ಮಾಡ್ಕೊಳ್ದೆ ಹೋದರೆ ಯಾವುದೇ ದುಡ್ಡು ಬರೋಕ್ಕೆ ಸಾಧ್ಯವಿಲ್ಲ. ಇದನ್ನು ರೈತರಿಗೂ ಸರ್ಕಾರಕ್ಕೂ ಇರೋ ವ್ಯತ್ಯಾಸನ ಸರಿಪಡಿಸ್ಕೋಬೇಕು. ರೈತರು ಸರಿಪಡಿಸ್ಕೊಂಡ್ರೆ ಮಾತ್ರ ಈ ವ್ಯವಹಾರ ಕರೆಕ್ಟ್ ಆಯ್ತದೆ. ಸುಮಾರು 60% 80%ಗೆ ನಾವೇ ಮಾಡೋದು, 20% ಮಾತ್ರ ಲೇಬರ್ ತಗೊಳ್ಳುವಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸ್ವಂತ ನಾನು ಮಾಡೋದೆಲ್ಲ. ಆಮೇಲೆ ಇದರ ಜೊತೆಗೆ ಲೇಬರ್ಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಉಳಕ್ಕೆ ಮತ್ತು ಕುಂಟೆ ಹೊಡೆಯೋಕ್ಕೆ ಮತ್ತು ಇವೆಲ್ಲಕ್ಕೂ ಟ್ರಿಲ್ಲರ್ಸ್ ಉಪಯೋಗಿಸ್ತಾ ಇದ್ದೀನಿ. ಟ್ರಿಲ್ಲರು, ಕೈಗಾಡಿ ಮತ್ತು ಕುಂಟೆ, ಕೈಕುಂಟೆ ಇವೆಲ್ಲನೂ ಉಪಯೋಗ ಮಾಡಿ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಇದೆಲ್ಲದರಿಂದ ಲೇಬರ್ ಚಾರ್ಜ್ ಉಳಿತದೆ ಮನೇಲೇ ಮಾಡಿದ್ರೆ. ಹಾಗಾಗಿ ಲೇಬರು ಬರೋದೇ ಕಷ್ಟ ಅಂತಿದ್ರಲ್ಲಿ ಲೇಬರ್ ಚಾರ್ಜು ಉಳಿತದೆ, ಲೇಬರ್ ಕೆಲಸನೂ ನಾವೇ ಮಾಡ್ದಂಗೆ ಆಯ್ತದೆ. ಆಮೇಲೆ ಲೇಬರ್ ಕೈಲಿ ಮಾಡಿಸೋ ಕೆಲಸಕ್ಕಿಂತ ನಾವು ಮಾಡೋ ಕೆಲಸ ಭಾರಿ ತೃಪ್ತಿ ಕೊಡ್ತದೆ. ಅದು ನಮ್ಗೆ ಹೆಂಗೆ ಬೇಕಂಗೆ ಮಾಡ್ಬೋದು. ಲೇಬರು ಎಷ್ಟೇ ಹೇಳಿದ್ರು ಅವ್ರಿಗೆ ಬೇಕಾದಂಗೆ ಮಾಡ್ತಾರೆ, ಅದು ನಮಗೆ ಸ್ಯಾಟಿಸ್ಫೈ ಆಗಲ್ಲ. ಅದರಿಂದ ಸ್ವಂತ ಮಾಡಿದ್ರೆ ಎಷ್ಟೇ ಕಡಿಮೆ ಕೆಲಸ ಮಾಡಿದ್ರು ಸ್ವಂತ ಮಾಡಿದ್ರೆ ಅದು ಭಾರಿ ಒಳ್ಳೆಯದಾಯ್ತದೆ. ನಾನು ಈ ತೋಟದಲ್ಲಿ ಏನೇನು ಕೆಲಸ ಆಗಬೇಕು ಅನ್ನೋದನ್ನ ಪಟ್ಟಿ ಮಾಡ್ತೀನಿ. ಯಾವಾಗ ಕಳೆ ಕೀಳಬೇಕು, ಯಾವಾಗ ಗೊಬ್ಬರ ಹಾಕಬೇಕು, ಏಲಕ್ಕಿಗೂ ಮತ್ತು ಮೆಣಸಿಗೆ ICRದು ಗೈಡ್ಲೈನ್ಸ್ ಏನಿದೆ, ಕ್ಯಾಲೆಂಡರ್ ಆಫ್ ಇವೆಂಟ್ಸು, ಆ ಪ್ರಕಾರ ಯಾವಾಗ ಮಾಡಬೇಕು, ಯಾವಾಗ ಕಳೆ ತೆಗಿಬೇಕು, ಯಾವಾಗ ಗೊಬ್ಬರ ಹಾಕಬೇಕು, ಯಾವಾಗ ನೀರು ಎಷ್ಟು ಕೊಡಬೇಕು, ಇದೆಲ್ಲನೂ ಮನಗಂಡು ಆವಾಗ ಮಾಡ್ತಾಯಿರ್ತೀನಿ. ಆ ಕೆಲಸ ಹೊಸ್ದಾಗಿ ಉತ್ಪತ್ತಿ ಆಗೋ ಕೆಲಸ ಎಲ್ಲ ಲಿಸ್ಟ್ ಮಾಡೋದು, ಕೆಲಸ ಮಾಡಿದ್ಮೇಲೆ ಅದನ್ನು ಮುಗಿಸೋದು, ಮತ್ತು ನೆಕ್ಸ್ಟ್ ಇಯರ್ಗೆ ಇದೇ ರೀತಿ ರೊಟೇಷನ್ ಆಯ್ತಾ ಇರ್ತದೆ. ಹಾಗಾಗಿ ತೋಟ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ಆಲ್ಮೋಸ್ಟು ಲೇಬರ್ ಕೆಲಸದಲ್ಲಿ ಭಾರಿ ಕಷ್ಟದ ಕೆಲಸ ಆಗಿ ಈಗ ನನಗೆ 71 ವರ್ಷ. ಹಂಗಾಗಿ ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಯಾವುದು ಆಗೋದಿಲ್ಲ. ಅಂಥ ಕೆಲಸಕ್ಕೆ ಮಾತ್ರ ಲೇಬರ್ಸ್ನ ತಗೋತೀನಿ. ಬೇರೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಾನು 24 ಗಂಟೆನೂ ಇಲ್ಲೇ ಮಾಡ್ತೀನಿ ಬೇಕಾದ್ರೆ. ಹಾಗೆ ಈವನ್ ರಾತ್ರಿ ಹೊತ್ತು ಎಷ್ಟೋ ಸತಿ ನಾನು ಕೇಳಕ್ಕೆ ಕಿತ್ತಿದ್ದೀನಿ. ಹಂಗಾಗಿ ಈ ಕೆಲಸ ಮಾಡೋಕ್ಕೆ ನನಗೆ ಭಾರಿ ಖುಷಿ ಆಯ್ತದೆ. ಅಂದರೆ ರಿಟೈರ್ಡ್ ಆದಮೇಲೆ ಸುಮ್ಮನೆ ವೇಸ್ಟಾಗಿ ಕಾಲ ಕಳೆದುಬಿಡ್ತಿದ್ವಲ್ಲ, ಈಗ ನನಗೆ ಯೋಚನೆ ಬರ್ತಾ ಇದೆ, ರಿಟೈರ್ಡ್ ಆದಾಗ ನಾನು ಇಷ್ಟು ವರ್ಷ ಹಾಳು ಮಾಡ್ತಿದ್ನಲ್ಲ ಅಂತ. ಆಗ ಈಗ ಭಾರಿ ಖುಷಿ ಆಯ್ತು ನನಗೆ. ಹಂಗಾಗಿ ನಾನೇ ಲೇಬರ್ ಕೆಲಸ ಮಾಡೋದು. ತೋಟದಲ್ಲಿ ಮುಖ್ಯವಾಗಿ ಮರಗಳು ಇರಬೇಕು. ಯಾಕೆ ಅಂತಂದರೆ ಪರಿಸರ ಕಾಪಾಡೋದು ಮರಗಳು. ಈ ಪರಿಸರ ಒಂದೇ ಅಲ್ಲ, ಆರ್ಥಿಕತೆಗೂ ಮರಗಳು ಸಹಕಾರಿಯಾಗ್ತವೆ. ಹಂಗಾಗಿ ಮರಗಳನ್ನ ಹೆಚ್ಚೆಚ್ಚು ಬೆಳೆಸಬೇಕು. ಆಗ ಮರದಿಂದ ಅದಾಗಿದ್ದು 1-2 ಸತಿ ನೋಡ್ಕೊಂಡು 2-3 ವರ್ಷ ನೋಡ್ಕೊಂಡ್ರೆ ಅದನ್ನು ಬೆಳವಣಿಗೆ ಆಮೇಲೆ ಏನೂ ನೋಡಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಬೆಳಿತವೆ. ಅದಕ್ಕೇನು ಗೊಬ್ಬರ ಹಾಕಬೇಕಾಗಿಲ್ಲ, ನೀರನ್ನೇ ಪಕ್ಕ ಕೊಡಬೇಕಂತ ಇಲ್ಲ, ಮಳೆಯೇ ಆಶ್ರಯದಲ್ಲಿ ಬೆಳಿತವೆ. ಹಾಗಾಗಿ ಮರಗಳು ಯಾವಾಗಿದ್ರೂ ಬೇರೆ ಬೆಳೆಗಿಂತ ಮರಕ್ಕೆ ಜಾಸ್ತಿ ಬೆಲೆ. ನೀವು ಯೋಚನೆ ಮಾಡಬೇಕು ಏನು ಅಂತ ಅಂದರೆ, ಮರಗಳು ಎಷ್ಟು ವರ್ಷ ಬೆಳೆದ್ರೆ ಎಷ್ಟು ಕಾಯ್ತದೆ, ಎಷ್ಟೇ ವರ್ಷ ಬೆಳೆದ್ರೂ ನೀವು ಏನೂ ಕೊಡೋದಿಲ್ಲ ಅದಕ್ಕೆ. ಅದಾಗಿದ್ದು ಅದು ಬೆಳೀತದೆ. ಮರಗಳಿದ್ದಾಗ ಎಲ್ಲ ತೋಟಕ್ಕೆ ನೆರಳು ಕೊಡ್ತದೆ. ಆ ನೆರಳು ಮರಗಳ ಸೊಪ್ಪಿನಿಂದ ಗೊಬ್ಬರ ಆಯ್ತದೆ. ನೇಚರ್ ಫಾರೆಸ್ಟಲ್ಲಿ ಹೆಂಗಿರ್ತದೋ ಅದೇ ರೀತಿ ಫ್ಯಾಕ್ಟು ನಿಮ್ಮ ತೋಟದಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಹಂಗಾಗಿ ಮಣ್ಣಿಗೆ ಆ ಮಣ್ಣು ಕೊಳ್ತಾ ಎಲ್ಲ ಎಲೆಗಳಿಂದ ಮಣ್ಣು ಆಯ್ತದೆ, ಗೊಬ್ಬರದ ಉಪಯೋಗ ಕಡಿಮೆ ಆಯ್ತದೆ. ಜೊತೆಗೆ ಕೆಮಿಕಲ್ ಗೊಬ್ಬರ ಹಾಕ್ತೆ ಹೋದರೆ ಒಳ್ಳೆ ಮಣ್ಣು ಫಲವತ್ತತೆ ಆಯ್ತದೆ. ರೈತರು ತಮ್ಮ ಜಮೀನಲ್ಲಿ
ಯಾವಾಗಲೂ ಮರಗಳು ಬೆಳೆಸಬೇಕು. ಮರಗಳು ಬೆಳೆಸೋದ್ರಿಂದ ಒಳ್ಳೆಯ ಅನುಕೂಲ ಆಗುತ್ತೆ. ಆದರೆ ಮರಗಳ ಕಡ್ಕೊಂಡು ಹೋಗುವಾಗ ಏನು ಸಮಸ್ಯೆ ಬರ್ತದೆ ಅಂತ ಅವ್ರಿಗೆ ಒಂದು ಯೋಚನೆ ತಲೆಯಲ್ಲಿದೆ. ಮರ ಹಾಕಿದಾಗ 2 ವರ್ಷ 3 ವರ್ಷ ಆದ ನಂತರ RTCಗೆ ಅದನ್ನು ಸೇರಿಸಬೇಕು. ನಿಮ್ಮ ಕ್ರಾಪು ಅಪ್ ಟು ಡೇಟ್ ಮಾಡುವಾಗ ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ವಿಲೇಜ್ ಅಕೌಂಟೆಂಟ್ಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ RTC ಒಳಗೆ ಜಮೀನಲ್ಲಿ ಎಷ್ಟು ಮರ ಇದೆ ಅನ್ನೋದನ್ನ ಸೇರಿಸ್ಬೇಕು. ಈ RTC ಸೇರಿದ್ರೆ ಅವು ಮುಂದೆ ಗ್ರೋ ಆಗಿ ಕಡಿಬೇಕಾದಾಗ RTCಲಿ ಇಷ್ಟು ಮರವೇ ಅಂತ ಅಂದ್ಕೂಡಲೇ ಕಡಿಯೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಟ್ರಾನ್ಸಿಟ್ ಪರ್ಮಿಟ್ 29 ಕೊಡ್ತಾರೆ. ಅದರಿಂದ ಯಾವ ಸಮಸ್ಯೆ ಆಗೋದಿಲ್ಲ. ಅದರಿಂದ ಮರ ಹಾಕಿದ್ರೆ ಮುಂದೆ ತೊಂದರೆ ಆಯ್ತದೆ ಅನ್ನೋ ಯಾವ ಭಾವನೆ ರೈತರು ಇಟ್ಕೋಬಾರ್ದು. ರೈತರು ಏನು ತಿಳ್ಕೊಂಡವ್ರೆ, ತುಂಬ ಜಮೀನಿದ್ರೆ ತುಂಬ ಆದಾಯ ಮಾಡಿಕೊಂಡು ಒಳ್ಳೆ ದುಡ್ಡು ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಹಂಗಲ್ಲ, ತುಂಬ ಜಮೀನು ಬೇಕಾದ ಅವಶ್ಯಕತೆ ಇಲ್ಲ. ಕಡಿಮೆ ಜಮೀನಲ್ಲೇ ಆದಾಯ ಹೆಚ್ಚು ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇದೆ. ಅದನ್ನು ಮಾಡಬೇಕು. ಆ ರೀತಿ ಪ್ಲ್ಯಾನಿಂಗ್ ಮಾಡಿಕೊಂಡು ವ್ಯವಸಾಯ ಮಾಡಿ. ಆಗ ನಿಮಗೆ ಯಾವುದೇ ಆರ್ಥಿಕತೆಯಲ್ಲಿ ಸಾಧನೆ ಮಾಡ್ದಂಗೆ ಆಯ್ತದೆ ಮತ್ತು ನಿಮಗೆ ತೊಂದರೆ ಆಗ್ದಂಗೆ ಬರ್ತದೆ. ರೈತರ ಕೆಲಸನೇ ಮುಖ್ಯ. ಎಲ್ಲರೂ ಇದಕ್ಕೆ ಇನ್ವಾಲ್ವ್ ಆಗಬೇಕು. ಕೇವಲ 2% ರೈತ ಇರ್ತಾರೆ ಅಂತ ಅಂದರೆ ಭಾರಿ ಕಷ್ಟ ಆಯ್ತದೆ ಅಂತ ಒಂದು ಸಮೀಕ್ಷೆಯಲ್ಲಿ ತಿಳಿದು ಬಂದಿದೆ. ಅದರಿಂದ ಕನಿಷ್ಠ 50% ಜನ ಆದ್ರೂ ಬೇಸಾಯನ ಅಳವಡಿಸ್ಬೇಕು. ಅಳವಡಿಸಿದ್ರೆ ಎಲ್ಲಕ್ಕೂ ಸುಭಿಕ್ಷ ಆಯ್ತದೆ. ಬರೀ IT ನಲ್ಲಿ ಮಾತ್ರ ಆದಾಯ ಬರೋದಲ್ಲ, ಕೃಷಿ ಮಾಡಿದ್ರೂ ಆದಾಯ ಬರುತ್ತೆ. ಅದನ್ನು ರೂಢಿಸ್ಕೊಳ್ಳೋದು ಮುಖ್ಯ. ಅದರಿಂದ ಮಣ್ಣು ಪರಿಸರ ರಕ್ಷಣೆ ಆಗ್ತದೆ, ಹೆಲ್ತ್ ಸರಿಯಾಗುತ್ತೆ, ಎಲ್ಲ ಸಂರಕ್ಷಣೆ ಆಗುತ್ತೆ. ನಾನು ಸುಮಾರು 7 ವರ್ಷದಿಂದ ಈ ಬೇಲಿಲಿ ಸಿಗ್ತಕ್ಕಂಥ ಸೊಪ್ಪು ಮತ್ತು ಕಪಾತ್ ಮಾಡಿದಾಗ ಸಿಗ್ತಕ್ಕಂಥ ಎಲ್ಲ ಸೊಪ್ಪಿನಿಂದ ಎರೆಹುಳ ಗುಂಡಿ ಮಾಡಿದ್ದೀನಿ. ಆ ಸೊಪ್ಪನ್ನು ಮುಚ್ಚೋದು ಮತ್ತು ಸ್ವಲ್ಪ ಮಣ್ಣು ಹಾಕೋದು. ಆಗ ಹಾಕಿದಾಗ ಎರೆಹುಳ ಗೊಬ್ಬರ ಆಯ್ತಾ ಇದೆ. ನನ್ನ ಜಮೀನಲ್ಲಿ 7 ವರ್ಷದಿಂದ ಎರೆಹುಳನೇ ಇರಲಿಲ್ಲ. ಈ ಎಲ್ಲ ಯಾವಾಗ ಈ ಸೊಪ್ಪು ಎಲ್ಲ ಕರಗಿ ಎಲ್ಲ ಆಯಿತು, ಆರ್ಗ್ಯಾನಿಕ್ ಹಾಕಿದ್ಮೇಲೆ ಪೂರ್ತಿ ನಮ್ಮ ಜಮೀನಲ್ಲಿ ಎರೆಹುಳುಗಳು ಇದೆ. ಈಗ ಮಣ್ಣು ಮೊದಲನೇದಾಗಿ ಭಾರಿ ಮುಖ್ಯವಾದ ವಸ್ತು. ಮಣ್ಣನ್ನೇ ಸರಿ ಇಲ್ಲದೆ ಹೋದರೆ ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ. ಯಾವುದೇ ನಿರೀಕ್ಷಿತ ಇದಕ್ಕೂ ಬರೋದಿಲ್ಲ ಬೆಳೆ. ಅದರಿಂದ ಮಣ್ಣನ್ನು ಚೆನ್ನಾಗಿ ಕಾಪಾಡಬೇಕು. ಮಣ್ಣು ಕಾಪಾಡದೆ ಹೋದರೆ ಏನಾಗುತ್ತೆ ಅಂದರೆ, ಮಣ್ಣಿನ ಸಾರಾಂಶ ಇಲ್ಲದಿದ್ದರೆ ಯಾವುದೇ ಬೆಳೆ ಬೆಳೆಯೋದಿಲ್ಲ. ಅದಕ್ಕೆ ಮುಂದೆ ಆಹಾರಕ್ಕೆ ಉತ್ಪತ್ತಿ ಮಾಡೋಕ್ಕೆ ಭಾರಿ ಕಷ್ಟ ಆಯ್ತದೆ. ನಾವು ಮಣ್ಣನ್ನು ಕಾಪಾಡೋಕ್ಕೆ ಕಳೆದ 7-8 ವರ್ಷದಿಂದ ಪೂರ್ತಿ ಆರ್ಗ್ಯಾನಿಕಲ್ಲಿ ಸತತವಾಗಿ ಪ್ರಯತ್ನಪಟ್ಟು ಆರ್ಗ್ಯಾನಿಕ್ ಮಣ್ಣು ಆಗಿ ಈಗ ಆ ಮಣ್ಣು ಎಲ್ಲಿ ಹಾಕಿದ್ರೂ ಜರ್ಮಿನೇಷನ್ ಆಗುತ್ತೆ, ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೀರು ಒಂದು ಬೇಕು, ನೀರು ಯಾವಾಗಲೂ ಕನಿಷ್ಠ ಬೇಕು, ಅದನ್ನು ಕೊಡ್ತಾಯಿದ್ದೀವಿ. ಅದರಿಂದ ತೋಟನ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಸೋಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ಮಣ್ಣನ್ನು ಕಾಪಾಡಿ, ಕೆಮಿಕಲ್ ಗೊಬ್ಬರವನ್ನು ಯೂಸ್ ಮಾಡಬೇಡಿ. ಸುಮಾರು ವರ್ಷ ಹಿಂಗೆ ಯೂಸ್ ಮಾಡ್ತಾ ಹೋದರೆ ಮಣ್ಣಲ್ಲಿ ಏನೂ ಸತ್ವ ಇರೋದಿಲ್ಲ. ಮಣ್ಣು ತನ್ನ ಸತ್ವ ಕಳ್ಕೊಂಡು ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ. ತೋಟದಲ್ಲಿ ಶೇಡು ಜಾಸ್ತಿ ಆದ್ದರಿಂದ 6 ತಿಂಗಳಿಂದ ಎಲ್ಲ ಸಿಲ್ವರ್ ಮರಗಳನ್ನು ಕಪಾತ್ ಮಾಡಿಸ್ದೆ. ಸಿಲ್ವರು, ಸಾಗವಾನಿ ಎಲ್ಲ ಕಪಾತ್ ಮಾಡಿಸ್ದೆ. ಕಪಾತ್ ಮಾಡಿದಾಗ ಏನು ಕಂಡುಬತ್ತು ಅಂದರೆ, ಆ ಎಲ್ಲ ಒಂದು ಈ ಸಿಲ್ವರ್ ಎಲೆಗಳು ಬೇಗ ಡಿಕಂಪೋಸ್ ಆಗೋದಿಲ್ಲ. ಆದರೆ ಬೇರೆ ಎಲೆಗಳು ಏನಿದೆ, ಈ ಎಲೆಗಳು, ಬೇರೆ ಜಾತಿ ಎಲೆಗಳು ಬೇಗ ಹುಡಿಯಾಗಿ ಮಣ್ಣಿಗೆ ಸೇರ್ತದೆ. ಆದರೆ ಈ ಸಿಲ್ವರ್ದು ಬೇಗ ಸೇರೋದಿಲ್ಲ. ಆಮೇಲೆ ಎಲ್ಲ ಬೇರೆ ಸಸಿಗಳ ಮೇಲೆ ಬಿದ್ದು ಅಲ್ಲಿ ಸ್ವಲ್ಪ ಎಫೆಕ್ಟ್ ಮಾಡ್ತದೆ. ಇದು ಬರ್ದಂಗೆ, ಗಾಳಿ ಆಡ್ದಂಗೆ ಅದು ಎಫೆಕ್ಟ್ ಮಾಡ್ತದೆ. ಅದರಿಂದ ಇದುವರೆಗೆ ನನಗೆ ಗೊತ್ತಿರಲಿಲ್ಲ ಈ ಥರ ಸಿಲ್ವರಲ್ಲಿ ಆಗ್ತದೆ ಅಂತ. ಆ ಕಾರಣದಿಂದ ಇನ್ನು ಮುಂದೆ ಒಂದು ಸರಿ ಇದನ್ನು ಟಾಪ್ ಹೊಡಿಸಿ ಕ್ಲೋಸ್ ಮಾಡಿದ್ಮೇಲೆ ನಾನು ಬೇರೆ ಮರ, ಮಾಗನಿ ಆರ್ ಟ್ಯಾಗನ್ನು ಹಾಕ್ತೀನಿ ಆ ಪ್ಲೇಸ್ಗೆ. ಮತ್ತು ಇದು ಕಂಟಿನ್ಯೂ. ಅದಕ್ಕೆ ಸಿಲ್ವರ್ ಎಲೆ ಪ್ರಾಬ್ಲಮಿಂದ ಆದಷ್ಟು ಸಿಲ್ವರ್ ಮರಗಳನ್ನ ಹಾಕೋದನ್ನ ಕಡಿಮೆ ಮಾಡ್ಕೊಳ್ಳಿ. ಬೇರೆ ಜಾತಿ ಮರಗಳನ್ನ ಹೆಚ್ಚು ಹಾಕಿ. ಈ ಸಿಲ್ವರ್ದು ಮಣ್ಣಿಗೆ ಬೆರೆದೇ ಹೋಗೋದ್ರಿಂದ ತೊಂದರೆ ಆಗ್ತದೆ ಮುಂದೆ ಮಣ್ಣಿಗೆ. ಅದರಿಂದ ಹುಡಿ ಆಗೋದಿಲ್ಲ. ಒಣಗಿದ್ರೂ ಹುಡಿ ಆಗೋದಿಲ್ಲ. ಇದು ಬೇರೆ ಎಲೆಗಳೆಲ್ಲ ಬೇಗ ಹುಡಿ ಆಯ್ತವೆ, ಚೆನ್ನಾಗಿ ಮಣ್ಣಿನ ಜೊತೆ ಬೆರ್ಕೋತದೆ, ಗೊಬ್ಬರನೂ ಆಯ್ತದೆ. ಬಟ್ ಸಿಲ್ವರ್ದು ಸ್ವಲ್ಪ ತೊಂದರೆ. ಅದರಿಂದ ಸಿಲ್ವರ್ ಮರ ಹಾಕೋದನ್ನ ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಹಾಕ್ತೇ ಇರೋದು ಒಳ್ಳೆಯದು. ಬೇರೆ ಮರಗಳು ಬೆಳೀರಿ, ಅದ್ರ ಬದಲಿಗೆ ಸಂರಕ್ಷಣೆ ಆಗುತ್ತೆ, ಎಲ್ಲ ಚೆನ್ನಾಗುತ್ತೆ.
ಕಳೆದ 1 ವರ್ಷದ ಹಿಂದೆ ನನಗೆ ಈ ಕೆಲವು NGOಸ್ಗಳನ್ನ ಪರಿಚಯ ಆಯಿತು. ಅದರಲ್ಲಿ ಕಾವೇರಿ ಕೂಗು ಒಂದು NGO ಸಂಸ್ಥೆ ಇದೆ. ಈ ಸಂಸ್ಥೆಯಿಂದ ಕೆಲವು ಟೀಮ್ ಹೆಡ್ಸ್ ಎಲ್ಲ ಬಂದು ನಮ್ಮ ತೋಟ ವಿಸಿಟ್ ಮಾಡಿದರು. ಮತ್ತು ಇದರಿಂದ ಏನು ಉಪಯೋಗ ಆಯ್ತದೆ ಎಲ್ಲ ಮಾಹಿತಿನೂ ನಮಗೆ ಕೊಟ್ಟರು. ಹೆಚ್ಚುವರಿ ಜಮೀನೆಲ್ಲ ರೈತರ ಹತ್ರ ಇರೋದ್ರಿಂದ ರೈತರೇ ಈ ಮಣ್ಣಿನ ಫಲವತ್ತತೆ, ನೀರಿನ ಸಂರಕ್ಷಣೆ ಮಾಡಬೇಕು. ಕಾವೇರಿ ಕೂಗು ಸಂಸ್ಥೆಯವರು ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಹಲವಾರು ಥರ ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಟಿಂಬರ್ ಮರದ ಜಾತಿಗಳ ಚಾರ್ಟ್ನೂ ತಯಾರು ಮಾಡಿಕೊಟ್ಟಿದ್ದಾರೆ. ಯಾವ ಮರ ಎಷ್ಟು ವರ್ಷ ಬೆಳೀತದೆ, ಅದಕ್ಕೆ ಏನೇನು ಬೇಕಾಗ್ತದೆ, ಅದರಿಂದ ಎಷ್ಟು ಉಪಯೋಗ ಇದೆ, ಅದರಿಂದ ಬರ್ತಕ್ಕಂಥ ಆದಾಯ ಏನು, ಯಾವಾಗ ಕಟಾವು ಮಾಡ್ಬೋದು ಅನ್ನೋ ಎಲ್ಲ ಒಂದು ಚಾರ್ಟ್ ಹಾಕ್ಕೊಟ್ಟು, ಈ ಉದಾಹರಣೆ ಹೆಬ್ಬೇವು, ತೇಗ, ಬೇವು, ಹೊನ್ನೆ ಮರ, ಇದೆಲ್ಲ ಹಲಸಿನ ಮರ, ಹಣ್ಣಿನ ಮರಗಳು, ಅದೆಲ್ಲಕ್ಕೂ ಒಂದು ಚಾರ್ಟ್ ಹಾಕಿ ಕೊಟ್ಟವ್ರೆ. ಇದು ವೈಜ್ಞಾನಿಕವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ವಿಚಾರ ಸಿಗೋದಿಲ್ಲ. ಅದರಿಂದ ಅವನು ಯಾವ ಬೆಳಿತಾನೋ ರೈತ ಅಂಥ ಮರಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ಇದರಿಂದ ಚೆನ್ನಾಗಿ ತಿಳ್ಕೊಬೋದು. ಅದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೊತೆಗೆ ಕಾವೇರಿ ಕೂಗು ಸದ್ಗುರು ಅವರು ಮಣ್ಣಿನ ಫಲವತ್ತತೆಗೆ ಇದು ಮಾಡಿದ್ದ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂತು. ಅದರಿಂದ ಕಾವೇರಿ ಕೂಗುದು ಭಾರಿ ಕಾಂಟ್ರಿಬ್ಯೂಷನ್ ಇದೆ. ನೀರಿನ ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಬಗ್ಗೆ ಭಾರಿ ಅಭಿಪ್ರಾಯ ವ್ಯಕ್ತಪಡಿಸಿ ಎಲ್ಲರಿಗೂ ಕರೆಕ್ಟಾಗಿ ಇದನ್ನು ಸಂರಕ್ಷಣೆ ಮಾಡುವಂಥ ಗೈಡ್ ಕೊಡ್ತಾಯಿದ್ದಾರೆ. ಈಗ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಭಾರಿ ಮುಖ್ಯ. ಈ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಮ್ಮ ಪರಿಸರ ಚೆನ್ನಾಗಿರಬೇಕು. ಆದ್ದರಿಂದ ಪರಿಸರನ ಚೆನ್ನಾಗಿ ಕಾಪಾಡ್ಕೋಬೇಕು, ಶ್ರಮ ಪಡಬೇಕು, ಕೆಲಸ ಮಾಡಬೇಕು, ಅಗ್ರಿಕಲ್ಚರ್ ಇರಬೇಕು, ಮಣ್ಣು ನೀರು ಸಂರಕ್ಷಣೆ ಮಾಡಬೇಕು. ಈಗಿನ ರೈತರು ಎಲ್ಲ ಮರಾಧಾರಿತ ಬೇಸಾಯ ಮಾಡಬೇಕು. ಮರ ಬೇಸಾಯದಿಂದ ಆರ್ಥಿಕತೆ ಪಡ್ಕೋಬೇಕು. ರೈತರು ಇದು ಹೆಚ್ಚಾಗಿ ಭಾಗವಹಿಸಬೇಕು. ನಮಸ್ಕಾರ.